ಮ್ಯಾಮ್ ಇವತ್ತು ನಡೆದ ಕಾರ್ಯಕ್ರಮದ ಬಗ್ಗೆ ನೀವೇನು ಹೇಳ್ತೀರಾ ಮ್ಯಾಮ್? ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ರಾಷ್ಟ್ರೀಯ ಮಹಿಳಾ ಘಟಕ ಹಾಗೂ ಯುವ ಘಟಕದ ಪದಗ್ರಹಣ ನಡೀತು. ಇಷ್ಟೊತ್ತರೆಗೂ ಭಾಳ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಪ್ರತಿ ರಾಜ್ಯದ ಮೂಲೆ ಮೂಲೆಯಿಂದನೂ ಕೂಡ ಎಲ್ಲ ನಮ್ಮ ಸಮುದಾಯದವರು ಆಗಮಿಸಿದ್ರು. ಭಾಳ ಅತ್ಯದ್ಭುತವಾಗಿ ಯಶಸ್ವಿಯ ಮೂಲಕ ಈ ಕಾರ್ಯಕ್ರಮ ಪೂರ್ಣಗೊಳ್ತು. ಜೊತೆಗೆ ಇವತ್ತು ಹಲವಾರು ಯೋಜನೆಗಳನ್ನು ಮುಂದಿನ ದಿನಮಾನದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ವಿದ್ಯಾರ್ಥಿ ನಿಲಯಗಳಾಗಿರ್ಬೋದು, ಮಹಿಳಾ ಸಬಲೀಕರಣ ಪ್ರಯುಕ್ತವಾಗಿ ಮಹಿಳೆಯರಿಗೆ ಉದ್ಯಮ ಒಂದು ಯೋಜನೆಗಳಾಗಿರ್ಬೋದು. ಜೊತೆಗೆ ನಾವೆಲ್ಲ ಇವತ್ತು ಆಧುನಿಕ ಯುಗದಲ್ಲಿ ನಾವೆಲ್ಲರೂ ನಮ್ಮ ಇಷ್ಟಲಿಂಗ ಪೂಜೆಯನ್ನು ನಾವು ಮರೆತು ಬಿಡ್ತಾ ಇದ್ದೀವಿ. ಅದರ ಒಂದು ಕರೆಗರ ಶಿಬಿರಗಳಾಗಿರ್ಬೋದು. ಜೊತೆಗೆ ಇವತ್ತು ಮಹಿಳೆ ಆರೋಗ್ಯ ಪರವಾಗಿಯೂ ಕೂಡ ಶಿಬಿರಗಳನ್ನು ಮಾಡಬೇಕು ಅಂತೇಳಿ ಹಲವಾರು ಯೋಜನೆಗಳನ್ನು ಇವತ್ತು ನಾವು ಹಮ್ಮಿಕೊಳ್ಳೋದ್ರ ಜೊತೆಗೆ ವಿಶೇಷವಾಗಿ ಪದಗ್ರಹಣವನ್ನು ನಾವು ನಮ್ಮ ಪದಾಧಿಕಾರಿಗಳು ಇವತ್ತು ಸ್ವೀಕಾರ ಮಾಡಿದ್ವಿ. ಮುಂದಿನ ದಿನಮಾನದಲ್ಲಿ ಒಂದು ಸದೃಢವಾದಂಥ ಸಮಾಜವನ್ನು ಕಟ್ಟುವಂಥ ಕನಸು ನಮ್ಮದಾಗಿದೆ. ಮ್ಯಾಮ್, ಇತ್ತೀಚೆಗೆ ನಾವು ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಕಳೆದುಕೊಂಡ್ವಿ. ನಿಮ್ಮ ಸಮುದಾಯದ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಾ ಇದೆ ಮ್ಯಾಮ್? ಒಂದು ಗಟ್ಟಿ ಧ್ವನಿಯನ್ನು ನಾವು ಕಳ್ಕೊಂಡಿದ್ದೀವಿ ಅಂತೇಳಿ ಇವತ್ತಿಗೂ ಕೂಡ ಅನಾಥ ಪ್ರಜ್ಞೆ ನಮ್ಗೆ ಕಾಡ್ತಾ ಇದೆ. ಒಂದು ದೊಡ್ಡ ಶಕ್ತಿಯಾಗಿದ್ದರು ನಮ್ಮ ಸಮಾಜಕ್ಕೆ. ಇವತ್ತು ಅಂಥ ಶಕ್ತಿಯನ್ನು ಕಳ್ಕೊಂಡು ಆ ತುಂಬುವಂಥ ಶಕ್ತಿ ಇವತ್ತು ಎಲ್ಲ ಸಮಾಜದವರು ಸೇರಿ ಮಾಡಬೇಕಾಗಿದೆ. ಅವರ ಅಗಲಿಕೆ ಭಾಳ ನಷ್ಟ ಆಗಿದೆ ನಮ್ಮ ಸಮಾಜಕ್ಕೆ ಹಾಗೂ ನಮ್ಮ ಎಲ್ಲ ಸಮುದಾಯಕ್ಕೆ. ಮ್ಯಾಮ್, ನಿಮ್ಮ ಪ್ರಕಾರ ನಿಮ್ಮ ಸಮುದಾಯದಲ್ಲ ನೋಡ್ತಿಲ್ಲ, ನಿಮ್ಗೆ ಏನು ಅನಿಸುತ್ತೆ? ಜನಗಣತಿ ಜಾತಿ ಗಣತಿ ಬೇಕಾ ಬೇಡವಾ? ಖಂಡಿತವಾಗ್ಲೂ ಬೇಕು. ಯಾರು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಎನ್ನುವಂಥ ಪ್ರಾಮಾಣಿಕ ಹಾಗೂ ಪಾರದರ್ಶಕವಾಗಿ ಈ ಜಾತಿ ಗಣತೆ ನಡಿಬೇಕು ಅನ್ನುವಂಥದ್ದು, ಜನಗಣತೆ ನಡಿಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಖಂಡಿತವಾಗ್ಲೂ ಬೇಕು ಇದು. ಥ್ಯಾಂಕ್ ಯು ಸೋ ಮಚ್.